ನಮಸ್ಕಾರ. ನಾನು ಈ ದಿನ ಸ್ಪೆಷಲ್ಲಾಗಿ ಹರವೆ ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ಬಂದಿದ್ದೀನಿ. ಯಾವಾಗಲೂ ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಕಿ ಮಾಡೋದು ಜಾಸ್ತಿ. ಇದು ಯಾವುದೂ ಇಲ್ಲದೆ ಸಾಂಬಾರು ಮಾಡೋದು ಬಹಳ ರುಚಿಯಾಗಿರುತ್ತೆ, ಸರಳವಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಈಗ ವಿಡಿಯೋ ನೋಡ್ತಾ ಹೋಗೋಣ. ನಾನಿಲ್ಲಿ 3 ಕಟ್ಟು ಹರವೆ ಸೊಪ್ಪನ್ನು ತಗೊಂಡಿದ್ದೀನಿ. ಸಾಂಬಾರಿಗೆ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಒಲೆ ಮೇಲೆ ದಬ್ಬರಿ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಹಾಗೆ ಸಾಸಿವೆ ಕಾಳು ಹಾಕಿದ್ದೀನಿ. ಈಗ ಹೆಚ್ಚಿರುವ ಹರವೆ ಸೊಪ್ಪನ್ನು ಹಾಕೋಣ. ಸೊಪ್ಪನ್ನು ಯಾವಾಗಲೂ ತೊಗರಿಬೇಳೆ ಜೊತೆ ಕುಕ್ಕರಲ್ಲಿ ಹಾಕಿ ಬೇಯಿಸಬಾರ್ದು, ಅದನ್ನು ಹುರಿಬೇಕು. ಆಗ ಸೊಪ್ಪಿನ ಸಾಂಬಾರು ತುಂಬ ರುಚಿ ಬರುತ್ತೆ. ಈಗ ಹುರಿಯೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಒಂದ್ಸರಿ ಮಿಕ್ಸ್ ಮಾಡೋಣ. ಈಗ ಹುಳಿಗೆ ನಾನು ಅರ್ಧ ಸ್ಪೂನಷ್ಟು ವಾಟೆ ಹುಳಿ ಪುಡಿ ಹಾಕ್ತೀನಿ. ನೀವು ಹುಣಸೆಹಣ್ಣಿನ ರಸ ಹಾಕಿ. 4 ಸ್ಪೂನಷ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ಇಲ್ಲಿ ಸೇರಿಸೋಣ. ಹಾಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕೋಣ. ಈಗ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈಗ ಕುದಿಯೋಕ್ಕೆ ಬಿಡೋಣ. ಈ ಸಾಂಬಾರಿಗೆ ಸಿಂಪಲ್ಲಾಗಿ ಮಸಾಲೆ ರೆಡಿ ಮಾಡೋದು. ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಹಾಗೆ ಕರಿಬೇವು ಮತ್ತು 4 ಒಣಮೆಣಸನ್ನ ಹಾಕಿದ್ದೀನಿ. ಈಗ 2 ಸ್ಪೂನಷ್ಟು ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆಗಲೇ ಸಾಂಬಾರು ಪರಿಮಳ ಆಗೋದು. ಈಗ ಹೆಚ್ಚಿಟ್ಟಿರುವ 1 ಈರುಳ್ಳಿ ಹಾಗೆ 4 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಸಾಂಬಾರು ಅಂದಮೇಲೆ ಸಾಮಾನ್ಯವಾಗಿ ಜೀರಿಗೆ, ಮೆಂತ್ಯ, ಸಾಸಿವೆ ಹಾಕ್ತಾರೆ. ನಾನಿಲ್ಲಿ ಬರೀ ಕೊತ್ತಂಬರಿ, ಒಣಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಮಾತ್ರ ಹಾಕಿ ಮಾಡುವಂಥದ್ದು. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಮಿಕ್ಸಿ ಜಾರಿಗೆ ಅರ್ಧ ಹೋಳು ಕಾಯಿ ಹೂವು ಹಾಕಿದ್ದೀನಿ, ಹುರಿದಿರುವ ಪದಾರ್ಥ ಹಾಕಿದ್ದೀನಿ, ಅರ್ಧ ಲೋಟ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ರೆಡಿ ಆಯಿತು. ಸೊಪ್ಪು ತೊಗರಿಬೇಳೆ ಜೊತೆ ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ಹಾಕೋಣ. ಅರ್ಧ ಲೋಟದಷ್ಟು ನೀರನ್ನು ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈಗ ಕುದಿಯೋಕ್ಕೆ ಬಿಡೋಣ. ಸಾಂಬಾರು ಯಾವಾಗಲೂ ಚೆನ್ನಾಗಿ ಕುದಿಬೇಕು, ಬಿಳಿ ನೊರೆ ಹೋಗಬೇಕು. ಈಗ ನೋಡಿ, ಸಾಂಬಾರು ಕುದ್ದಾಯಿತು. ಗ್ಯಾಸ್ ಆಫ್ ಮಾಡೋಣ. ಈ ರೀತಿ ಮಸಾಲೆ ಹಾಕಿದರೆ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ಹರವೆ ಸೊಪ್ಪಿನ ಸ್ಪೆಷಲ್ ಸಾಂಬಾರು ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.